ಕನ್ನಡ ರಾಜ್ಯೋತ್ಸವಕ್ಕೆ ಇನ್ನೇನು ದಿನಗಣನೆ ಶುರುವಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿಗೂ ಭರ್ಜರಿ ಲಾಬಿ ನಡೀತಾ ಇದೆ. ಈಗಾಗಲೇ ಸಾವಿರಾರು ಅರ್ಜಿಗಳು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳ ಕೈ ಸೇರಿವೆ. ಆದರೆ ರಾಜಕೀಯ ಪ್ರಹಸನದ ನಡುವೆ ಪ್ರಶಸ್ತಿ ಆಯ್ಕೆ ಕುರಿತು ಇನ್ನೂವರೆಗೆ ನಿರ್ಣಯಗಳೇ ಹೊರಬಂದಿಲ್ಲ. ಸಂಸ್ಕೃತಿ ಇಲಾಖೆಯಲ್ಲಿ ಕಂತೆ ಅರ್ಜಿಗಳು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭರ್ಜರಿ ಲಾಬಿ. ಹೌದು, ಈ ಅರ್ಜಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಬಾರಿ ಪ್ರಶಸ್ತಿಗಾಗಿ ಬರೋಬ್ಬರಿ 1085 ಅರ್ಜಿಗಳು ಇಲಾಖೆ ಮೆಟ್ಟಿಲೇರಿವೆ. ಆದರೆ ರಾಜಕೀಯ ಪ್ರಹಸನದ ನಡುವೆ ಇದುವರೆಗೂ ಪ್ರಶಸ್ತಿ ಆಯ್ಕೆ ಕುರಿತು ಯಾವುದೇ ನಿರ್ಣಯಗಳು ಹೊರಬಂದಿಲ್ಲ. ನಿರ್ಣಯಗಳಿರಲಿ, ಆಯ್ಕೆ ಸಮಿತಿಯ ಸಭೆಗಳೇ ನಡೆದಿಲ್ಲ. ಇಷ್ಟಾದರೂ ಆಕಾಂಕ್ಷಿಗಳು ಮಾತ್ರ ಅರ್ಜಿ ಹಾಕಲು ಮುಗಿಬೀಳ್ತಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಕಾಂಪಿಟೇಷನ್ ಇದೆ. ಬಟ್ ಈ ಬಾರಿ ಇದು ಅರ್ಹರನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡಬೇಕು. ಯಾವುದೇ ಒತ್ತಡಗಳಿಗೆ ಮಣಿಬಾರ್ದಂತ ನಮ್ಮ ಆಶೆ ಆಗಿದೆ ಸರ್. ಯಾವುದೇ ರೀತಿಯಿಂದ ಅರ್ಹರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಾರಿಯಂತೂ ಪ್ರಶಸ್ತಿ ಪಡೆಯಲಿಕ್ಕೆ ಭರ್ಜರಿ ಲಾಬಿ ನಡೀತಿದೆ. ಪ್ರಶಸ್ತಿ ಕೋರಿ ಈಗಾಗಲೇ ಸಾವಿರಾರು ಅರ್ಜಿಗಳು ಬಂದಿವೆ. ಜೊತೆಗೆ ಅರ್ಜಿ ಹಾಕದಿದ್ರೂ ಸರ್ಕಾರ ಕೂಡ ಗಣ್ಯರನ್ನ ಗುರುತಿಸಿ ಪ್ರಶಸ್ತಿ ನೀಡುತ್ತೆ. ಹೀಗಾಗಿ ಈ ಬಾರಿ ಪ್ರಶಸ್ತಿಗಾಗಿ ಭರ್ಜರಿ ಪೈಪೋಟಿ ನಡೆದಿದೆ. ನಾನು ಇಲ್ಲಿ ಅರ್ಜಿಯನ್ನು ಹಾಕಿದ್ದೇನೆ. ಆದರೆ ನನ್ನ ಇಲ್ಲಿ ವಿಚಾರಿಸಿದ ಪ್ರಕಾರ 1500 ಮೇಲೆ ಅರ್ಜಿಗಳು ಬಂದಿದೆ. ಅದರಲ್ಲಿ ತುಂಬ ರೆಕಮೆಂಡೇಷನ್ಸ್ ಬಂದಿದೆ ಅಂತಲೂ ಕೇಳಿದೆ. ಆದರೂ ಮೆರಿಟ್ ಮೇಲೆ ಬರೋವಂಥ ವಿಶ್ವಾಸ ನನಗಿದೆ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಅದೇ ಥರ ಆಯುಕ್ತರು ಸೆಲೆಕ್ಟ್ ಮಾಡ್ತಾರೆ. 100ರಲ್ಲಿ ಒಂದು 20 ಆದರೂ ಆ ರೀತಿ ಮಾಡಿದರೆ ನ್ಯಾಯ ದೊರಕಿಸ್ಕೊಟ್ಟಂತಾಗುತ್ತದೆ. ಸಾವಿರಾರು ಅರ್ಜಿ ಮಧ್ಯೆ ಸರ್ಕಾರ ಎಷ್ಟು ಗಣ್ಯರಿಗೆ ಪ್ರಶಸ್ತಿ ನೀಡುತ್ತೆ ಅನ್ನುವ ಕುತೂಹಲ. ಕಳೆದ ಬಾರಿ 180 ಪ್ರಶಸ್ತಿ ನೀಡಿದ್ದ ರಾಜ್ಯ ಸರ್ಕಾರ ಈ ಬಾರಿ 200ರ ಗಡಿ ದಾಟಿಸಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನೇ ಆಗಲಿ, ಕೊನೆ ವೇಳೆಯಲ್ಲಿ ಅವಸರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳೋ ಬದಲು ಈಗಲೇ ಅಚ್ಚುಕಟ್ಟಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಲಿ. ಅರ್ಹರಿಗೆ ಪ್ರಶಸ್ತಿ ನೀಡೋ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿಯ ಪ್ರತಿಷ್ಠೆ ಉಳಿಸಲಿ ಅನ್ನೋದು ಎಲ್ಲರ ಆಶಯ. ಗಿರೀಶ್ ಕವಚೂರು, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಅಕ್ರಮ ಆಸ್ತಿ ಗಳಿಕೆ ಆರೋಪವನ್ನು ಎದುರಿಸ್ತಾ ಇರುವಂತಹ ತಮಿಳುನಾಡು ಸಿಎಂ ಜಯಲಲಿತಾ ಅರ್ಜಿ ಮುಂದೂಡಿಕೆಯಾಗಿದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪವನ್ನು ಎದುರಿಸ್ತಾ ಇರುವಂತಹ ತಮಿಳುನಾಡು ಸಿಎಂ ಜಯಲಲಿತಾ ವಿಚಾರಣೆ ಮುಂದೂಡಿಕೆಯಾಗಿದೆ. ಈಗಾಗಲೇ ಕಳೆದ 2 ದಿನಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಜಯಲಲಿತಾ ಈಗಾಗಲೇ 1005 ಪ್ರಶ್ನೆಗಳಲ್ಲಿ ಸುಮಾರು 800 ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರವನ್ನು ನೀಡಿದ್ದಾರೆ. ಈಗ ಅವರ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ದಂಪತಿ ವಿರುದ್ಧದ ವಿಚಾರಣೆಯನ್ನ ಲೋಕಾಯುಕ್ತ ಕೋರ್ಟ್ ರದ್ದುಪಡಿಸಿದೆ. ಲೋಕಾಯುಕ್ತ ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದ್ದ ವಿಚಾರಣೆ ರದ್ದುಪಡಿಸುವಂತೆ ಕೋರಿ ಎಚ್ಡಿಕೆ ದಂಪತಿ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕರಿಸಿ ವಿಚಾರಣೆಯನ್ನ ರದ್ದುಪಡಿಸಿತು. ಕೋರ್ಟ್ ಆದೇಶದಿಂದ ಕುಮಾರಸ್ವಾಮಿ ದಂಪತಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇದೇ ವೇಳೆ ದೂರುದಾರ ವಿನೋದ್ ಕುಮಾರ್ಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಹೈಕೋರ್ಟ್ ಆದೇಶಿಸಿದೆ. ಜಂತ್ಕಲ್ ಮೈನಿಂಗ್ ಗುತ್ತಿಗೆ ನವೀಕರಣ ಮಾಡಿದ್ದು, ಇದಕ್ಕಾಗಿ ಅನಿತಾ ಕುಮಾರಸ್ವಾಮಿ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅಂತ ಆರೋಪಿಸಿ ವಿನೋದ್ ಕುಮಾರ್ ಲೋಕಾಯುಕ್ತ ಕೋರ್ಟ್ನಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ರು. ಅರ್ಜಿ ವಿಚಾರಣೆ ವೇಳೆ ದೂರುದಾರ ಯಾವುದೇ ದೃಢೀಕರಿಸಿದ ದಾಖಲೆಗಳನ್ನ ಸಲ್ಲಿಸಲಿಲ್ಲ. ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿದ್ದು ಇದೊಂದು ರಾಜಕೀಯ ಪ್ರೇರಿತ ಕೃತ್ಯ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿತು.
ಮಾಜಿ ಸಿಎಂ ಕುಮಾರಸ್ವಾಮಿ ದಂಪತಿಗೆ ಸಂಬಂಧಿಸಿದ ಪ್ರಕರಣ ಹೈಕೋರ್ಟ್ನಿಂದ ರದ್ದಾಗ್ತಾ ಇದ್ದಂತೆ ಕೊಪ್ಪಳದಲ್ಲಿ ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ನಗರದ ಅಶೋಕ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಚಿತ್ರನಟ ದರ್ಶನ್ ರಾಜ್ ಸಾರಥಿ ವಿಜಯ ಯಾತ್ರೆ ಸವಾರಿ ಇವತ್ತು ಕೂಡ ಜೋರಾಗಿತ್ತು. ಬಿಜಾಪುರ ಕೊಪ್ಪಳದಲ್ಲಿ ಸಕ್ಕ ಜೋಶಾಗಿ ನಡೆಯಿತು. ರೋಡ್ ಶೋ ನಡೆಸಿದ ದರ್ಶನ್ ಅಭಿಮಾನಿಗಳತ್ತ ಕೈ ಬೀಸಿ ಸಂಭ್ರಮಿಸಿದ್ರು. ಆದರೆ ಬಾಗಲಕೋಟೆಯಲ್ಲಿ ಎಡವಟ್ಟು ಆಗಿ ಹೋಯಿತು. ಬಾಗಲಕೋಟೆ ನಗರಕ್ಕೆ ಆಗಮಿಸಿದ ದರ್ಶನ್ ರೈಲ್ವೆ ನಿಲ್ದಾಣದಿಂದ ರೋಡ್ ಶೋ ನಡೆಸಿದ್ರು. ರಸ್ತೆಯುದ್ದಕ್ಕೂ ಅಭಿಮಾನಿಗಳತ್ತ ಕೈ ಬೀಸುತ್ತಾ ಬಸವೇಶ್ವರ ವೃತ್ತದಿಂದ ಶ್ರೀವಾಸವಿ ಚಿತ್ರಮಂದಿರದವರೆಗೆ ರೋಡ್ ಶೋ ನಡೆಸಿದ್ರು. ದರ್ಶನ್ರನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಹಾರ ಹಾಕಿ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ರು. ನಂತರ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರಿಂದ ಕೆಲ ಕಾಲ ನೂಕುನುಗ್ಗಲು ಉಂಟಾಗಿ ಪೊಲೀಸರು ಜನರನ್ನ ಚದುರಿಸಲು ಲಘು ಲಾಠಿ ಪ್ರಹಾರ ನಡೆಸಿದ್ರು.